ಹುಚ್ಚಾಸ್ಪತ್ರೆಯಲ್ಲೊಬ್ಬ ನಾನೇ ಡಾಕ್ಟರ್ ಎಂದು ಕೂಗಿಕೊಳ್ಳುವಂತೆ ಶಾಸಕ ಎಸ್ಎನ್ ಚನ್ನಬಸಪ್ಪ ವರ್ತಿಸಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ಪ್ರಸನ್ನಕುಮಾರ್ ಟೀಕಿಸಿದ್ದಾರೆ. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಸ್ಎನ್ ಚನ್ನಬಸಪ್ಪ ಅವರು ತಾವು ಶಾಸಕರು ಎಂಬುದನ್ನು ಮರೆತು ಬಾಯಿಗೆ ಬಂದಂತೆ ಹೇಳಿಕೆ ನೀಡುತ್ತಿದ್ದಾರೆ. ಕಾಂಗ್ರೆಸ್ ನಾಯಕರನ್ನ ಹುಚ್ಚರ ಸಂತೆ ಎಂದು ಕರೆದಿದ್ದಾರೆ. ಇದು ಹುಚ್ಚಾಸ್ಪತ್ರೆಯಲ್ಲಿ ಸೇರುವವರು ಆಡುವ ಮಾತಾಗಿದೆ. ಅವರು ಸಭ್ಯತೆಯನ್ನ ಕಲಿಯಬೇಕಾಗಿದೆ ಎಂದರು. ಇನ್ನು ಸಂತೋಷ್ ಲಾಡ್ ಅವರನ್ನ ಸಮಾರಂಭದಲ್ಲಿ ಹಾಡಿ ಹೊಗಳಿದ ಇದೇ ಚನ್ನಿಯವರು ಬಾಯಿಗೆ ಬಂದಂತೆ ಅವರ ಬಗ್ಗೆ ಮಾತನಾಡ್ತಿದ್ದಾರೆ. ಏಕೆಂದು ಅರ್ಥವಾಗ್ತಿಲ್ಲ. ಮೋದಿಯನ್ನ ಹೊಗಳಿದವರು ಮಾತ್ರ ಜಾಣರೆ, ಉಳಿದವರೆಲ್ಲ ಹುಚ್ಚರೆ. ಆ ಮಾತಿನಲ್ಲಿ ಅವರಿಗೆ ಎಚ್ಚರಿಕೆ ಇಲ್ಲ. ಜಿಲ್ಲಾ ಕಾಂಗ್ರೆಸ್ ಇದನ್ನು ತೀವ್ರವಾಗಿ ಖಂಡಿಸ್ತಾ ಇದೆ ಎಂದರು. ಇನ್ನು ಮೋದಿಯವರ ಬಗ್ಗೆ ರಾಹುಲ್ ಗಾಂಧಿ ಅವರು ಹೇಳಿದ್ರಲ್ಲಿ ತಪ್ಪೇನಿಲ್ಲ. ಚೀನಾ ಆಕ್ರಮಣದ ವಿಷಯವನ್ನ ಅವರ ಪಕ್ಷದವರೇ ಅನೇಕ ಬಾರಿ ಮಾತನಾಡ್ತಿದ್ದಾರೆ. ಕೆಲವು ನ್ಯಾಯಾಧೀಶರು ಕೂಡ ಸರಿಯಾಗಿ ಅರ್ಥ ಮಾಡ್ಕೊಳ್ತಿಲ್ಲ. ರಾಹುಲ್ ಗಾಂಧಿ ಅವರು ಎತ್ತಿದ ಪ್ರಶ್ನೆಗಳಿಗೆ ಪ್ರಧಾನಿ ಮೋದಿ ಅವರಿಗೆ ಉತ್ತರ ಕೊಡಲು ಆಗ್ತಾ ಇಲ್ಲ ಅಂತ ಹೇಳಿದ್ರು. ನಮ್ಮ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮೊನ್ನೆ ಮಾತಾಡ್ತಾ ಹೇಳಿದ್ರು ಇವರು ಚನ್ನಬಸಪ್ಪನವರು. ಅವ್ರ ಪೌರತ್ವವನ್ನೇ ಏನು ರಾಷ್ಟ್ರೀಯತೆಯನ್ನೇ ವಿಚಾರ ಪ್ರಶ್ನೆ ಮಾಡೋವಂಥದ್ದು ಚೀಮಾರಿ ಆಗಿಬಿಟ್ಟಿದೆ ಕೋರ್ಟಲ್ಲಿ ಅಂತೇಳಿ. ಅರೆ, ರಾಹುಲ್ ಗಾಂಧಿಯವರು ಹೇಳಿದ್ದಾದ್ರೆ ಏನು? ಅವರು ಹೇಳಿದ್ದು ಚೀನಾ ದೇಶ ನಮ್ಮ ದೇಶದ ಭೂ ಆಕ್ರಮಣ ಮಾಡ್ಕೊಂಡಿದೆ, ಸುಮಾರು 2000 ಚದರ ಕಿಲೋಮೀಟ್ರಷ್ಟು ನಮ್ಮ ದೇಶದೊಳಗಡೆ ನುಗ್ಗಿದೆ ಅಂತ ಹೇಳ್ತಾಯಿದ್ರು. ಇದೇ ಮಾತನ್ನು ಪಾರ್ಲಿಮೆಂಟಲ್ಲಿ ಅವರ ಎಂ ಪಿಗಳೇ ಹೇಳಿದ್ದಾರೆ. ಆ ಎಂ ಪಿಗಳು ಹೇಳಿದಾಗ ಅವರೆಲ್ಲ ಹೇಳಿದ್ದು ಅಲ್ವಾ? ಇವತ್ತೇನಾದರೂ ರಾಹುಲ್ ಗಾಂಧಿ ಸುಳ್ಳು ಹೇಳ್ತಾ ಇದ್ದಾರಾ? ಒಬ್ಬ ಲೋಕಸಭೆಯ ವಿರೋಧ ಪಕ್ಷದ ನಾಯಕನಾಗಿ ಏನು ಕೆಲಸ ಮಾಡಬೇಕಿತ್ತು ಆ ಕೆಲಸವನ್ನು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ಇವತ್ತು ಏನು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಒಂದು ಚೀಮಾರಿ ಹಾಕ್ತೀನಿ ಅಂತ ನ್ಯಾಯಾಧೀಶರು ಮಾತಾಡಿದ್ದಾರೆ. ಅವರ ನ್ಯಾಯಾಧೀಶರು ಎಲ್ಲಿ ನಮ್ಮ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳ ಜೊತೆಗೆ ಫೋಟೋ ಹೊಡೆಸ್ಕೊಂಡು ಅದೆಲ್ಲ ವೈರಲ್ ಆಗ್ತಾ ಇದೆ ಎಲ್ಲ ಕಡೆನೂ. ಅವ್ರ ಜೊತೆಗೆ ಸ್ನೇಹ ಸಂಬಂಧಗಳು ಇಟ್ಕೊಂಡಿದ್ದಾರೆ. ಇವತ್ತು ಏನು ನ್ಯಾಯಾಂಗನೂ ಸಹ ಈ ಥರ ನಮ್ಮ ಏನು ಪ್ರಜಾಪ್ರಭುತ್ವದ ಮೇಲೆ ಅವ್ರದ್ದು ಇರೋಂಥ ಧೋರಣೆ ಇದೆಯಲ್ಲ, ಅದು ಯಾಕೋ ನಮಗೂ ಸರಿ ಇಲ್ಲ ಅನ್ನಿಸ್ತಾ ಇದೆ. ಇವತ್ತು ಆ ಥರದಲ್ಲಿ ಹೇಳೋಂಥದ್ದೇನಿಲ್ಲ. ನಮ್ಮ ರಾಹುಲ್ ಗಾಂಧಿಯವರು ಅಧಿಕಾರದ ಲಾಲಸೆನೇ ಇಲ್ಲ. ಅವ್ರ ತಾಯಿ ಅಧಿಕಾರ, ಒಬ್ಬ ಪ್ರಧಾನಮಂತ್ರಿ ಆಗೋಂಥ ಅಧಿಕಾರ ಸಿಕ್ಕಿದ್ರೂ ಸಹ ಅವ್ರು ಬೇಡ ಅಂತ ಹೇಳಿ ಬಂದವರು. ಅವರು ಅಧಿಕಾರಕ್ಕಾಗಿ ಯಾವತ್ತೂ ಹೋರಾಡಿಲ್ಲ, ಅಧಿಕಾರಕ್ಕೋಸ್ಕರ ಮಾತಾಡಲಿಲ್ಲ. ಅವ್ರಿಗೆ ಬೇಕಾದಷ್ಟು ಸಂದರ್ಭ ಬಂದರೂ ಸಹ ಬೇರೆಯವ್ರಿಗೆ ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾರೆ. ಬಿಟ್ಟರೆ ಇವತ್ತು ಸಹ ನಾನು ಪ್ರಧಾನಮಂತ್ರಿ ಆಗ್ತೀನಿ, ನಾನು ಈ ದೇಶವನ್ನು ನಡೆಸ್ತೀನಿ ಅಂತ ಮಾತುಗಳನ್ನ ಅವರೆಲ್ಲೂ ರಾಹುಲ್ ಗಾಂಧಿ ಅವರು ಹೇಳಿಲ್ಲ. ಆದರೆ ರಾಹುಲ್ ಗಾಂಧಿ ಬಗ್ಗೆ ಈ ಥರ ಸುಮ್ಮನೆ ರಾಹುಲ್ ಗಾಂಧಿಯವರು ಏನಾಗಿದ್ದಾರೆ ಅಂದರೆ, ಇವತ್ತು ಜನ ಮುಟ್ಟುವಂಥ ರೀತಿಯಲ್ಲಿ ಮಾತುಗಳನ್ನ ಆಡ್ತಾ ಇದ್ದಾರೆ, ವಿಷಯಗಳನ್ನ ತಿಳಿಸ್ತಾ ಇದ್ದಾರೆ. ಅದು ಇವ್ರಿಗೆ ತಡ್ಕೊಳಕ್ಕಾಗ್ತಾಯಿಲ್ಲ. ಏನು ನರೇಂದ್ರ ಮೋದಿಯವರಿಗೆ ಇವತ್ತು ರಾಹುಲ್ ಗಾಂಧಿ ಅವ್ರು ಕೇಳ್ತಾ ಇರೋಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ಸಹ ಆಗ್ತಾಯಿಲ್ಲ. ಆ ಥರದಲ್ಲಿ ಇರೋದ್ರಿಂದ ಇವರು ಏನು ಇವತ್ತೆಲ್ಲರಿಗೂ ರಾಹುಲ್ ಗಾಂಧಿ ಮೇಲೆ ಬೀಳೋಂಥ ಕೆಲಸ. ರಾಹುಲ್ ಗಾಂಧಿ ಏನು ಮಾತಾಡ್ತಾರೆ, ಏನು ಬಿಡ್ತಾರೆ ಅಂತೇಳಿ. ರಾಹುಲ್ ಗಾಂಧಿಯವರು ಯಾವುದೇ ವಿಚಾರವನ್ನು ಏನು ಅವರ ಮಾತಾಡೋಂಥ ವಿಚಾರವನ್ನು ತಿಳ್ಕೊಳ್ಳದೆ ಅದರ ಮಾಹಿತಿ ಇಲ್ಲದೆ ಎಲ್ಲೂ ಮಾತಾಡೋದು ಇಲ್ಲ. ಅವರ ಬಗ್ಗೆ ಸುಮ್ಮನೆ ಅವಹೇಳನವಾಗಿ ಮಾತನಾಡುವಂಥದ್ದು ಸಲ್ಲದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅವರು ಏನು ಲೋಕಸಭಾ ಚುನಾವಣೆಯಲ್ಲಿ ಮತಗಳ್ಳತನ ಆಗಿದೆ ಅಂತೇಳಿ ಅದರ ಎಲ್ಲ ಪ್ರೂಫ್ಗಳನ್ನು ಇಟ್ಕೊಂಡು ಬಂದು ನಾಳೆ ದಿನ ಬೆಂಗಳೂರಿನಲ್ಲಿ ಬೆಳಗ್ಗೆ 11 ಗಂಟೆಗೆ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ. ಆ ಪ್ರತಿಭಟನಾ ಹೋರಾಟ ಆಗ್ತಾಯಿದೆ. ನಾವು ಶಿವಮೊಗ್ಗ ಜಿಲ್ಲೆಯಿಂದ ಪ್ರತಿ ಬ್ಲಾಕ್ನಿಂದ 50 ಜನದ ರೀತಿ ಸುಮಾರು ಒಂದು 700-800 ಜನ ನಾವು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ. ಆದ್ದರಿಂದ ತಮ್ಮ ಮೂಲಕ ನಮ್ಮೆಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳಿಗೆ ಎಲ್ಲರಿಗೂ ನಾನು ಮನವಿ ಮಾಡೋದು, ತಾವೆಲ್ಲ ರಾಹುಲ್ ಗಾಂಧಿ ಅವ್ರ ಕಾರ್ಯಕ್ರಮಕ್ಕೆ ಬರಬೇಕು. ಆ ಕಾರ್ಯಕ್ರಮದಲ್ಲಿ ವಿಚಾರಗಳನ್ನು ತಿಳ್ಕೊಬೇಕು. ಜನರಿಗೆ ಆ ವಿಚಾರಗಳನ್ನು ಮುಟ್ಟಿಸುವಂಥ ಕೆಲಸ ನೀವು ಎಲ್ಲ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮಾತಾಡೋದಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ರಾಹುಲ್ ಗಾಂಧಿಯವರು ನಮ್ಮ ರಾಜ್ಯಕ್ಕೆ
ಬರ್ತಾ ಇರೋದು ಈ ಒಂದು ಮತಗಳ್ಳತನದ ಎಲ್ಲ ಎವಿಡೆನ್ಸ್ಗಳನ್ನ ಇಟ್ಕೊಂಡೇ ಬರ್ತಾ ಇದ್ದಾರೆ. ಅವರೇನು ಸುಮ್ಮನೆ ಏನೋ ಬಂದ್ವಿ ಹೋದ್ವಿ ಅಂತ ಮಾತಾಡ್ತಾ ಇಲ್ಲ. ಹಾಗಾಗಿ ಅವ್ರ ವಿಚಾರಗಳನ್ನ ಸರಿಯಾದ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಆ ಸರಿಯಾದ ರೀತಿಯಲ್ಲಿ ಹೇಳೋಂಥ ವಿಚಾರಗಳನ್ನ ನಾವೆಲ್ಲ ತಿಳ್ಕೊಬೇಕಾಗುತ್ತೆ. ನಮ್ಮ ದೇಶದ ಯಾವುದೇ ವಿಚಾರವಾಗಲಿ ಅದನ್ನು ಭಾಳ ಸ್ಪಷ್ಟವಾಗಿ ಮಾತನಾಡುವಂಥವರು ರಾಹುಲ್ ಗಾಂಧಿಯವರು. ಈ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಯಾವತ್ತೂ ಯಾರು ಮಾಡದೇ ಇರೋಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಏನು ಭಾರತ್ ಜೋಡೋದಲ್ಲಿ ಮಾತನಾಡಿದ್ರು ಅದನ್ನು ಇವತ್ತು ಭಾರತ್ ಜೋಡೋದಲ್ಲಿ ಮಾತನಾಡಿದ್ದನ್ನು ಸುಪ್ರೀಂ ಕೋರ್ಟ್ನೊಳಗೆ ಇಟ್ಕೊಂಡು ಅದಕ್ಕೆ ಚೀಮಾರಿ ಹಾಕ್ತೀವಿ ಅದಾಗ್ತೀವಿ ಅಂತ ಹೇಳಿ ಮಾಡ್ತಾ ಇರೋದು. ಚೀಮಾರಿ ಹಾಕೋದಾದರೆ ಹಂಗಾರೆ ಇನ್ನು ಯಾರೂ ಮಾತಾಡಬಾರ್ದು. ಇವತ್ತು ಯಾರೂ ಏನೂ ಮಾತಾಡೋಕ್ಕೆ ಹೋಗಬಾರ್ದು. ಏನು ಪ್ರಧಾನಮಂತ್ರಿ ಏನು ಹೇಳ್ತಾರೆ, ಕೇಂದ್ರ ಸರ್ಕಾರ ಏನು ಹೇಳುತ್ತೆ ಅದನ್ನು ಕೇಳ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಸಾಕಾ ಅಂತೇಳಿ ಈ ಸಂದರ್ಭದಲ್ಲಿ ಕೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ಹಾಗಾಗಿ ರಾಹುಲ್ ಗಾಂಧಿಯವ್ರ ಬಗ್ಗೆ ಆ ರೀತಿಯಲ್ಲಿ ಮೊದಲು ಪಪ್ಪು 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 ಅಂದ್ಬಿಡೋರು. ಯಾಕೆ ಪಪ್ಪು ಏನಾರು ಹೇಳಿದ್ಕೊಳ್ಳಿ ಹೇಳ್ಬಿಡೋರು. ಈಗ ಎಲ್ಲ ವಿಚಾರಗಳನ್ನ ಹೇಳಿದ್ರು ಅವ್ರಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ ರಾಹುಲ್ ಗಾಂಧಿಯವ್ರ ಬಗ್ಗೆ. ಹಾಗಾಗಿ ರಾಹುಲ್ ಗಾಂಧಿಯವರು ಇವತ್ತು ನಮ್ಮ ನಾಯಕರು. ಅವರು ಏನು ಇವತ್ತು ಮಾತನಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಬದ್ಧವಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ.